WCPL 2025ರ ಥ್ರಿಲ್ಲಿಂಗ್ ಫೈನಲ್ ಮ್ಯಾಚ್ನಲ್ಲಿ ಬಾರ್ಬಡೋಸ್ ರಾಯಲ್ಸ್ ತಂಡವು ಗಯಾನಾ ಅಮೆಜಾನ್ ವಾರಿಯರ್ಸ್ ತಂಡವನ್ನು 3 ವಿಕೆಟ್ಗಳಿಂದ ಸೋಲಿಸಿ ಟ್ರೋಫಿಗೆ ಮುತ್ತಿಟ್ಟಿದೆ. ಆ ಮೂಲಕ ಸತತವಾಗಿ 3ನೇ ಬಾರಿಗೆ ಕಪ್ ಎತ್ತಿದೆ. ವಿಶೇಷ ಅಂದರೆ ಚಾಂಪಿಯನ್ ತಂಡದಲ್ಲಿ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಕೂಡ ಇದ್ದಾರೆ. ಪ್ರಾವಿಡೆನ್ಸ್ನಲ್ಲಿ ನಡೆದ 2025ರ ಮಾಸಿ ಮಹಿಳಾ ಕೆರಿಬಿಯನ್ ಪ್ರೀಮಿಯರ್ ಲೀಗ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಗಯಾನಾ ಅಮೆಜಾನ್ ವಾರಿಯರ್ಸ್ ತಂಡವನ್ನು 3 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಬಾರ್ಬಡೋಸ್ ರಾಯಲ್ಸ್ ತಂಡವು ಹ್ಯಾಟ್ರಿಕ್ ಕಪ್ ಅನ್ನು ತನ್ನದಾಗಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ವಾರಿಯರ್ಸ್ ತಂಡವು 136 ರನ್ ಗಳಿಸಿತು. ಓಪನಿಂಗ್ ಮಾಡಿದ ಆಮಿ ಎಂಟರ್ 36 ಎಸೆತಗಳಲ್ಲಿ 29 ರನ್ ಅನ್ನು ಗಳಿಸಿದರು. ಉಳಿದ ಅಗ್ರ ಕ್ರಮಾಂಕದ ಆಟಗಾರ್ತಿಯರು ಸಪೋರ್ಟ್ ನೀಡಿದರು. ಸವಾಲಿನ ಮೊತ್ತವನ್ನು ಕಲೆ ಹಾಕಲು ಸಾಧ್ಯವಾಗಲಿಲ್ಲ. 2ನೇ ಇನ್ನಿಂಗ್ಸ್ನಲ್ಲಿ ರನ್ ಚೇಸ್ ಮಾಡಲು ಬೆನ್ನು ಹತ್ತಿದ ರಾಯಲ್ಸ್ ತಂಡವು ಪವರ್ ಪ್ಲೇನಲ್ಲಿ 2 ವಿಕೆಟ್ಗಳನ್ನು ಕಳೆದುಕೊಂಡಿತು. ಅದರಲ್ಲಿ ಫಾರ್ಮ್ನಲ್ಲಿದ್ದ ಚಾಮರಿ ಅತಪಟ್ಟು 25 ರನ್ಗಳಿಗೆ ಔಟ್ ಆಗಿದ್ದು ತಂಡಕ್ಕೆ ಆಘಾತ ನೀಡಿತು. ಆದಾಗ್ಯೂ ಕೈಸಿಯಾ ನೈಟ್ ಮತ್ತು ಕೋರ್ಟಿ ಜೊತೆಯಾಟದಿಂದಾಗಿ ಬಾರ್ಬಡೋಸ್ ರಾಯಲ್ಸ್ ತಂಡದ 3ನೇ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿತು. ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಚಾಮರಿ ಅಟಪಟ್ಟು 7 ವಿಕೆಟ್ಗಳೊಂದಿಗೆ ಸರಣಿ ಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿಗೆ ಭಾಜನರಾದರು. ವಾರಿಯರ್ಸ್ನ ಅಶ್ವಿನಿ ಮುನಿಸರ್ ಮತ್ತು ಲಾರಾ ಹ್ಯಾರಿಸ್ ತಲಾ 8 ವಿಕೆಟ್ಗಳನ್ನು ಪಡೆದು ಅತಿ ಹೆಚ್ಚು ವಿಕೆಟ್ಗಳ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ.